ನಿನ್ನ ಜೊತೆಯಲಿ ಜೊತೆಯಲಿ. ರೀ ಇಳಿಸಿ ನನ್ನ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಟೋ ನಿಲ್ಸಪ್ಪ. ಅಯ್ಯೋ ನಿಮ್ದಮ್ಮಯ್ಯಮ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ. ಸ್ವಲ್ಪ ದೂರ ಹೋದ್ಮೇಲೆ ಆಮೇಲೆ ಬೇಕಾದ್ರೆ ಇಟ್ಕೊಳ್ಳಿರಂತೆ. ನಿಮ್ದಮ್ಮಯ್ಯ ಕೂತ್ಕೊಳ್ಳಿಮ್ಮ. ಏನ್ರಿ ಇದು ಇದ್ದಕ್ಕಿದ್ದಂಗೆ ಈಗ ಎಳ್ಕೊಂಬಂದ್ಬಿಟ್ರಿ? ಯಾಕಮ್ಮ ನೀನು ಅಲ್ಲಿಗೆ ಬಂದೆ? ಅಯ್ಯೋ ನಾನೇನ್ ಮಾಡಿದೆ? ಈಗೋ ತಣ್ಣಗಿದ್ದ ಜೀವ ನಮ್ದು. ಸುಂದ್ರ ಗಾಳಿ ಥರ ಎಲ್ಲಿಂದ ಬಂದು ನನ್ನ ಮಗಳ ಮನಸ್ಸನ್ನ ಹಾಳು ಮಾಡಿಬಿಟ್ರಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡು ಹೀಗೋ ನೆಮ್ಮದಿಯಿಂದ ಬದುಕ್ತಾ ಇದ್ವಿ ನಾವು. ಅಂತ ದೊಡ್ಡ ತಪ್ಪು ನಾನು ಏನು ಮಾಡಿದೆ ಅಂತ ಹಾಗೆ ಮಾತಾಡ್ತಿದ್ದೀರಾ? ಅಕಸ್ಮಾತ್ ಸಿಕ್ಕಿ ಮಾತಾಡ್ಸಿದ್ರೆ ತಪ್ಪಾ? ಮಾತಾಡ್ಸಿದ ತಪ್ಪಲ್ಲಮ್ಮ, ಆದರೆ ನನ್ನ ಮಗಳ ಹತ್ರ ಮಗು ಹೆರಿಗೆ ಅಂತೆಲ್ಲ ಹೇಳಿದ ತಪ್ಪು. ಯಾಕೆ, ಏನಾಯ್ತು? ಅಯ್ಯೋ ಅದನ್ನೆಲ್ಲ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ನೋಡಿ. ಇನ್ನು ಮುಂದೆ ಯಾವತ್ತಾದರೂ ನನ್ನ ಮಗಳು ಸಿಕ್ಕಿದ್ರೆ ನೋಡದೇ ಇರೋರು ಹಾಗೆ ಹೋಗ್ಬಿಡಿಮ್ಮ. ನಿಮ್ದು ಅಮ್ಮಯ್ಯ. ಅಂಥದ್ದೇನಾಯ್ತು ಈಗ? ನಿಮ್ಮ ಮಗಳು ಮೊಮ್ಮಗಳು ಚೆನ್ನಾಗಿದ್ದಾರಾ? ನಿಮ್ಮ ಮಗಳಿಗೆ ಮದುವೆ ಆಯ್ತಾ ಅಂತ ಕೇಳೋಣ ಅಂತ ಬಂದೆ. ಇಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಮ್ಮ. ನೋಡಿ, ಯಾವತ್ತಾದರೂ ಅಕಸ್ಮಾತ್ ನನ್ನ ಮಗಳೇನಾದರೂ ನಿಮಗೆ ಸಿಕ್ಕಿದ್ರೆ ಗೊತ್ತಿದ್ರೆ ಇರೋ ಥರ ಹೋಗ್ಬಿಡಿ. ಅವ್ರ ಮಗಳ ವಿಷಯ ಏನಾದರೂ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡಿಮ್ಮ. ಸರಿ ನನಗೇನು ಅರ್ಥ ಆಗ್ತಿಲ್ಲ. ಆದರೆ ನಿಮ್ಮ ಮಗಳಿಂದ ನೀವೇನೋ ವಿಷಯ ಮುಚ್ಚಿಡ್ತಿದ್ದೀರಾ ಅನಿಸುತ್ತೆ. ನಿಮ್ಮ ಸಂಸಾರದಲ್ಲಿ ನಾನ್ಯಾಕೆ ತಲೆ ಹಾಕಿ? ಆಟೋ ನಿಲ್ಲಿಸಿ, ನಾನು ಹೋಗ್ಬೇಕು. ಅಪ್ಪ ಆಟೋ ನಿಲ್ಸಪ್ಪ. ದಯವಿಟ್ಟು ತಪ್ಪ ತಿಳ್ಕೊಬೇಡಿಮ್ಮ. ಏನೋ ಅದು ಆಯ್ತು ಬಿಡಿ. ಬೆಳಗ್ಗೆನೆ ಯಾರ ಮುಖ ನೋಡಿದ್ನೋ ಏನೋ. ನಿಮ್ಮ ವಿಷಯ ನನಗೆ ಯಾಕ್ರಿ? ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ನಾನಿನ್ನು ಬರ್ತೀನಿ. ಶಕುಂತಲಾನ ಹಾಗೆ ಅವಾಯ್ಡ್ ಮಾಡಿ ಹೇಳ್ಕೊಂಡು ಹೋದ್ರು ಅಂದರೆ ಅವ್ರಿಗೂ ನನ್ನ ಮಗು ವಿಷಯ ಚೆನ್ನಾಗೇ ಗೊತ್ತಿರೋ ಹಾಗಿದೆ. ಹಾಳಾದವಳು ಎಲ್ಲಿಂದ ಬಂದ್ಲು? ಇಷ್ಟು ದಿನ ಇಲ್ಲದೆ ಇದ್ದವಳು ಶಾಲಿನಿ ಜೊತೆ ಬರುವಾಗಲೇ ಸಿಗ್ಬೇಕಿತ್ತ. ಇನ್ನೇನು ಶಾಲಿನಿ ಎಲ್ಲ ಮರೆತು ಸುಖವಾಗಿರ್ತಾಳೆ ಅಂದ್ಕೊಂಡ್ರೆ ಈ ಹೊತ್ತಿನಲ್ಲೇ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ದೇವ್ರೆ, ಶಾಲಿನಿ ಏನಾದರೂ ಶಕುಂತಲ ಹಿಂದೆ ಬಿದ್ದರೆ ವೈಶು ವಿಷಯ ಎಲ್ಲ ಬಯಲಾಗುತ್ತಲ್ಲಪ್ಪ. ಹೇಗಾದರೂ ಮಾಡಿ ಆ ಶಕುಂತಲನ ಮೀಟ್ ಮಾಡಿ ನನ್ನ ಮಗು ಬಗ್ಗೆ ತಿಳ್ಕೊಳ್ಬೇಕು. ರಂಗ, ಹೇಗಾದರೂ ಸರಿ ಆ ಶಕುಂತಲ ಶಾಲಿನಿ ಕೈಗೆ ಸಿಗದೆ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು ತಂದೆ. ಶಕುಂತಲನ ಹೇಗೆ ಮೀಟ್ ಮಾಡೋದು? ನಾನು ಬೆಂಗಳೂರಿಗೆ ಬಂದು 3 ವರ್ಷ ಆಯಿತು. ಈಗ ಇಲ್ಲೇ ಚಾಮರಾಜಪೇಟೆ ಹನುಮಂತಪ್ಪನ ಗಲ್ಲಲ್ಲಿದ್ದೀನಿ. ಅಯ್ಯೋ ದೇವ್ರೆ, ಆ ಶಕುಂತಲ ತಾನಿರೋ ಜಾಗ ಅಡ್ರೆಸ್ಸು ಎಲ್ಲ ಶಾಲಿನಿ ಮುಂದೆನೇ ಒದರ್ಬಿಟ್ಟಿದ್ದಾಳಲ್ಲ. ಈ ಶಾಲಿನಿ ಸುಮ್ಮನೆ ಇರಲ್ಲ. ಹೇಗಾದರೂ ಮಾಡಿ ಅವಳು ಅಲ್ಲಿಗೆ ಹೋಗೇ ಹೋಗ್ತಾಳೆ. ಚಾಮರಾಜಪೇಟೆ ಹನುಮಂತಪ್ಪನ ಗಲ್ಲಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೊರಟು ಅವನ್ನ ಮೀಟ್ ಮಾಡಬೇಕು. ಇಲ್ಲ, ಅದಕ್ಕೂ ಮುಂಚೆ ನಾನೇ ಹೋಗಿ ಈ ವಿಷಯನ ಮುಚ್ಚಿಡೋ ಪ್ರಯತ್ನ ಮಾಡಬೇಕು. ರಂಗ, ಅವ್ರಿಗೆ ನನ್ನ ಮಗು ಬಗ್ಗೆ ಎಲ್ಲ ಗೊತ್ತಿರೋ ಹಾಗೆ ಮಾಡಪ್ಪ. ನನ್ನ ಮಗು ನನಗೆ ಸಿಗುತ್ತಲ್ವಾ? ರಂಗ, ತಂದೆ ನನ್ನ ಕೈ ಬಿಟ್ಬಿಡ್ಬೋ, ಕೈ ಬಿಟ್ಬಿಡ್ಬೇಕು.
ಶಕುಂತಲಮ್ಮ ಅನ್ನೋರ ಮನೆಯಲ್ಲಿದೆ? ಶಕುಂತಲಮ್ಮ, ಶಕುಂತಲಮ್ಮ. ಓ ನೀವಾ? ಏನು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀರಲ್ಲ? ನಿನ್ನೆ ತಾನೇ ಹೇಳಿದ್ರಿ ಮತ್ತೆ ಸಿಕ್ಕಿದ್ರೆ ಮಾತಾಡ್ಸ್ಬೇಡ ಅಂತ. ಅಯ್ಯೋ ಅದು ಹಾಗಲ್ಲಮ್ಮ, ನಿನ್ನೆ ನನ್ನ ಮಗಳಿದ್ಲಲ್ಲ ಅದಕ್ಕೆ ಹಾಗೆ ಹೇಳಬೇಕಾಯ್ತು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತಮ್ಮ. ಸರಿ ಬನ್ನಿ ಒಳಗೆ. ರಂಗ, ಇವತ್ತು ಆ ಶಕುಂತಲಮ್ಮ ನನಗೆ ಸಿಗೋ ಹಾಗೆ ಮಾಡು, ನನ್ನ ಮಗಳು ಬಗ್ಗೆ ಗೊತ್ತಾಗೋ ಹಾಗೆ ಮಾಡು. 8 ವರ್ಷದ ಮೇಲೆ ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಸಿಕ್ಕಿದೆ. ಅದಕ್ಕೂ ಮುಂಚೆ ಅವಳು ನಾನು ಮದುವೆ ಆಗಲ್ಲ, ನಾನು ಕೆಟ್ಟು ಹೋದವಳು, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ಲು. ಆಗ ನಮ್ಮ ಅಳಿಯಂದರು ದೇವ್ರ ಹಾಗೆ ಬಂದರು. ನನ್ನ ಮಗಳ ಹಿಂದೆ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವ್ರ ಜೀವನ ಎಲ್ಲ ಹಾಳಾಗೋಯ್ತು ಅಂತ ನಾನು ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಈ ಅಳಿಯಂದರು ಬಂದು ನನ್ನ ಮಗಳ ಕೈ ಹಿಡಿದು ಅವಳಿಗೊಂದು ಬದುಕು ಕೊಟ್ಟರು. ಓ ಇಷ್ಟೆಲ್ಲ ನಡೆದಿದ್ಯಾ? ಎಂಥ ಒಳ್ಳೆಯ ಹಳೆಯ ಸಿಕ್ಕನಮ್ಮ ನಿಮಗೆ. ಹೌದಮ್ಮ, ಈಗೇನಾದರೂ ಈ ವಿಷಯ ಅವ್ರಿಗೆ ಗೊತ್ತಾದರೆ ಅವರಿಬ್ಬರ ಜೀವನನೂ ಹಾಳಾಗೋಗುತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ಬೇರೆಯವ್ರ ಸಂಸಾರದಲ್ಲಿ ಹುಳಿ ಹಿಂಡೋ ಬುದ್ಧಿ ನನಗಿಲ್ಲ. ತುಂಬ ವರ್ಷದ ಮೇಲೆ ಸಿಕ್ಕಿದ್ರಲ್ಲ ಅದಕ್ಕೆ ಮಾತಾಡದೆ ಹೊರತು ಬೇರೆ ಏನೂ ಉದ್ದೇಶ ಇಲ್ಲ. ನಿಮ್ಮ ಮಗಳು ಚೆನ್ನಾಗಿರ್ತಾಳೆ ಅಂದರೆ ನಾನು ಯಾಕೆ ಈ ವಿಷಯನ ಬಾಯ್ ಬಿಡಲಿ? ನೀವು ಅಷ್ಟು ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಅಮ್ಮ. ಅದರಲ್ಲಿ ಏನಿದೆ ಬಿಡಿ. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಸಹಾಯ ಮಾಡಬೇಕಲ್ವಾ? ಹಾಗೆ ನಮ್ಮ ಶಾಲಿನಿ ಖಂಡಿತ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾಳೆ. ಅವಳು ಬಂದರೆ ನಾನು ಇಲ್ಲಿಗೆ ಬಂದಿದೆ ಅಂತ ದಯವಿಟ್ಟು ಹೇಳಬೇಡಿಮ್ಮ. ಖಂಡಿತ ಈ ವಿಷಯನ ಬಾಯ್ ಬಿಡಲ್ಲ. ನೀವು ನಮ್ಮ ಮನೆಗೆ ಬಂದೇ ಇಲ್ಲ. ಎಂಥ ಉಪಕಾರ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ಈ ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋಲ್ಲ. ಬರ್ತೀನಮ್ಮ. ಸರಿ ಅಮ್ಮ, ಹೋಗಿ ಬನ್ನಿ. ನೀವು ನೋಡ್ತಿರೋದು ಈಗಷ್ಟೇ ಸಾವಾಗಿರೋ ಈ ಮನೆಗೆ ಬೀಗ ಬಿದ್ದಿರೋದು. ಸಾವಾಗಿ ಸರಿಯಾಗಿ 1 ಗಂಟೆ ಕೂಡ ಆಗಿಲ್ಲ. ಅಷ್ಟು ಬೇಗ ಬಾಡಿನ ಸ್ಮಶಾನಕ್ಕೆ ಸಾಗಿಸಿದ್ದಾರೆ ಅಂದರೆ ಎಂಥವ್ರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ನಾವು ಸ್ಮಶಾನಕ್ಕೆ ಹೊರಟಿದ್ದೀವಿ. ಅಮ್ಮ ಇಲ್ಲೇನು ಮಾಡ್ತಾ ಇದ್ದಾರೆ? ಅಮ್ಮ 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 ನೀವೇನಿಲ್ಲಿ? ನಿಂತ್ಕೊಳ್ಳಿಮ್ಮ. ಅಮ್ಮ ಅಯ್ಯೋ ರಂಗ, ಅಬ್ಬ ಇಲ್ಲಿಗೆ ಬಂದಿರೋದಾ? ಈಗ ಇವನ್ ಕಣ್ಣಿಗೆ ಬಿದ್ದರೆ ಕಷ್ಟನೇ.
ಪಾವನಿ, ಅಮ್ಮ ನಾನು ನಿಮ್ಮನ್ನೇ ನೋಡೋಕ್ಕೆ ಬಂದೆ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಸರಿ ಬಾ ಒಳಗೆ ಬಾ, ಕೂತ್ಕೋ ಪಾವನಿ. ಅಮ್ಮ ನೆನ್ನೆ ನೀವು ನಂಗೆ ದಾರಿಯಲ್ಲಿ ಸಿಕ್ಕಿದಾಗ ಏನೋ ಹೇಳಕ್ಕೆ ಬಂದ್ರಿ. ಆಗ ಅಮ್ಮ ಬಂದು ನಿಮ್ಮನ್ನ ಅರ್ಜೆಂಟಾಗಿ ಕರ್ಕೊಂಡು ಹೋದರು. ಆ ವಿಷಯ ಏನು ಅಂತ ಪೂರ್ತಿಯಾಗಿ ತಿಳ್ಕೊಳಕ್ಕೆ ಬಂದಿದ್ದೀನಿ. ಯಾವ ವಿಷಯನಮ್ಮ? ನಾನು ಹೆರಿಗೆ ಟೈಮಲ್ಲಿ ನೀವು ನನ್ನ ಜೊತೆ ಇದ್ರಿ ಅಲ್ವಾ? ಹೌದು ಇದ್ದೆ. ಆವಾಗ ನನ್ನ ಮಗುಗೆ ಏನಾಯಿತು ಅಂತ ಹೇಳ್ತೀರಾ? ನಿಂಗೆ ಗೊತ್ತಲ್ಲಮ್ಮ, ಆ ಮಗು ಹುಟ್ಟಲೇ ಸತ್ತುಡ್ತು ಅಂತ. ಮತ್ತೆ ಆ ವಿಷಯನ ಕೇಳ್ತಿದ್ಯಲ್ಲ ಪಾವನಿ. ಅಮ್ಮ ನಿಮ್ಮ ಕೈ ಮುಗ್ದು ಕೇಳ್ತಿದ್ದೀನಿ, ನಿಜ ಹೇಳಿಮ್ಮ. ಅವತ್ತೇನಾಯಿತು ಅಂತ ಪ್ಲೀಸ್ ನೀವೇ ಹೇಳಬೇಕು. ನನ್ನ ಮಗು ಸತ್ತಿಲ್ಲ. ನಮ್ಮಮ್ಮ ಆ ಮಗುನ ಯಾರಿಗಾದ್ರೂ ಕೊಟ್ರ ಅಥವಾ ಎಲ್ಲಿಗಾದರೂ ಸೇರಿಸಿದ್ರ? ನೀವೇ ಹೇಳಬೇಕು ಪ್ಲೀಸ್ ಅಮ್ಮ. ಅಯ್ಯೋ ದೇವ್ರೆ, ಏನಮ್ಮ ನೀನು ಎತ್ತಮ್ಮನ ಮೇಲೆ ಇಂಥ ಆರೋಪ ಮಾಡ್ತಿದ್ಯಲ್ಲ? ಅದೆಲ್ಲ ಸುಳ್ಳು. ಯಾರೋ ನಿನಗೆ ಸುಮ್ಮನೆ ಹೇಳಿದ್ದಾರೆ. ನಾವೇ ಅವತ್ತು ಆ ಮಗು ಸತ್ತಾಗ ಎಷ್ಟು ಹೊಟ್ಟೆ ಹುರ್ಕೊಂಡ್ವಿ, ತುಂಬ ಬೇಜಾರಾಯಿತು. ಇನ್ನೊಂದು ಕಡೆ ಆ ಮಗು ಅಪ್ಪನ ಹೆಸರು ಹೇಳೋಕ್ಕಾಗದೆ ಬೆಳಿಬೇಕಾಗುತ್ತಲ್ಲ ಅಂತ ಸಮಾಧಾನನೂ ಪಟ್ಕೊಂಡ್ವಿ. ನಿನ್ನ ತಾಯಿ ಗೋಳು ನೋಡೋಕ್ಕಾಗದೆ ಆ ಮಗು ಅಂತ್ಯ ಸಂಸ್ಕಾರನ ನಾವೇ ಬೇಗ ಮಾಡಿಸ್ಬಿಟ್ವಿ. ಈಗಲೂ ಕಣ್ಮುಂದೆನೇ ಇದೆ ಅದೆಲ್ಲ ನಡೆದಿದ್ದು. ನೀವು ಹೇಳ್ತಿರೋದು ನಿಜಾನ? ನನ್ನ ಕಂದ ನಿಜವಾಗ್ಲೂ ಬದುಕಿಲ್ವಾ? ಏನಮ್ಮ ನೀನು, ಮಗು ಜೀವಂತವಾಗಿದ್ರೆ ಯಾರು ತಾನೇ ಇಂಥ ಮಾತಾಡ್ತಾರೆ? ಇಷ್ಟಕ್ಕೂ 8 ವರ್ಷದಿಂದ ಸತ್ತಿರೋ ಮಗು ಬಗ್ಗೆ ಈಗ ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಗೊತ್ತಿಲ್ಲ, ತಾಯಿ ಮನಸ್ಸು ತಾಯಿ ಕರಳು ಯಾಕೋ ನನ್ನ ಮಗು ಬದುಕಿದೆ ಅಂತ ತುಂಬ ಒದ್ದಾಡೋ ಹಾಗೆ ಮಾಡ್ತಿದೆ. ನೀವು ಹಿಂಗೆ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಯಾರು ಕೇಳಿದ್ರು ಇದೇ ಉತ್ತರ ಹೇಳ್ತಿದ್ರು. ಆದರೂ ನನ್ನ ಮನಸ್ಸು ಯಾಕೋ ನಂಬ್ತಿಲ್ಲ. ಸತ್ಯನ ಯಾರ ಬಾಯಲ್ಲಿ ಕೇಳಿದ್ರು ಒಂದೇ ಆಗಿರುತ್ತೆ. ಸುಳ್ಳನ್ನ 100 ಜನ 100 ಥರ ಹೇಳ್ತಾರೆ. ಮದುವೆ ಆಗಿರೋ ಆಗಿದೆ, ಗಂಡ ಚೆನ್ನಾಗಿ ನೋಡ್ಕೊತಾನ? ಮಕ್ಕಳು ಮದುವೆ ಆಗಿ 6 ತಿಂಗಳಾಯಿತು. ಆ ದೇವರೇ ನನ್ನ ಗಂಡನ ರೂಪಲ್ಲಿ ಸಿಕ್ಕಿದ್ದಾನೆ. ದೇವ್ರಂತ ಗಂಡ ಸಿಕ್ಕಿರುವಾಗ ಆ ದೇವ್ರ ಹತ್ರ ಹೋಗಿರೋ ಮಗು ಬಗ್ಗೆ ಯಾಕೆ ಚಿಂತೆ ಮಾಡಿ ನೆಮ್ಮದಿ ಕಳ್ಕೊತೀಯ? ನನ್ನ ಮಾತು ನಂಬು. ಇಲ್ಲದೆ ಇರೋದನ್ನ ಹುಡ್ಕೋದಕ್ಕಿಂತ ಇರೋದನ್ನ ಉಳಿಸ್ಕೊಬೇಕು. ನಿನಗೆ ಒಳ್ಳೇದಾಗಲಿ. ನೀನು 100 ವರ್ಷ ನಿನ್ನ ಗಂಡನ ಜೊತೆ ಸುಖವಾಗಿರು. ಮುಗೀತು. ಇನ್ನೂ ನಾನು ಹುಡುಕಾಟಕ್ಕೆ ಅರ್ಥನೇ ಇಲ್ಲ. ಹೋಗಿರೋ ಮಗುನ ನೆನೆಸ್ಕೊಂಡು ನನ್ನ ಮೇಲೆ ಜೀವನೇ ಇಟ್ಟಿರೋ ಅಭಯ್ಗೆ ಅನ್ಯಾಯ ಆಗಬಾರ್ದು. ಅವ್ನು ಯಾವಾಗಲೂ ಖುಷಿಯಾಗಿರೋ ಹಾಗೆ ನೋಡ್ಕೊತೀನಿ. ಯಾವ ಕಷ್ಟನೂ ಬರದೇ ಇರೋ ಹಾಗೆ ನೋಡ್ಕೊತೀನಿ. ನನ್ನ ಪಾವನಿ ತುಂಬ ಬಡವಳಾಗಿದ್ಲು. ತಂಗಿರನ್ನೆಲ್ಲ ತುಂಬ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು ಅಂತ ತುಂಬ ಕನಸು ಹೊತ್ಕೊಂಡಿದ್ಲು. ಸರ್ ಹೇಳ್ತಿರೋದು ಖಂಡಿತ ನಮ್ಮಮ್ಮನ ಬಗ್ಗೆನೇ. ಪಾವನಿ ಅನ್ನೋ ಹೆಸರು, ಅಮ್ಮ ಬಡವಳು ಅನ್ನೋದು, ಅಮ್ಮಂಗೆ ತೆಂಗಿರಿರೋ ವಿಷಯ, ತಾತ ಮನೆ ಬಿಟ್ಟೋಗೋ ವಿಷಯ ಎಲ್ಲ ಪಾರು ಹೇಳ್ದಾಗೆ ಇದೆಯಲ್ಲ. ಹಾಗಾದರೆ
ಅಭಯ್ ಸರ್ ಉಟ್ಕೊಂಡು ಹೋಗಿದ್ದು ನಮ್ಮ ಅಮ್ಮನ್ನ. ಅಲ್ಲ ಹೇಗಾದರೂ ಮಾಡಿ ತಿಳ್ಕೊಬೇಕು. ಈ ಫೋಟೋನ ರಂಜಿತ್ ಸರ್ ನೋಡಿದ್ರೆ ತಕ್ಷಣ ಏನು ಮಾಡ್ತಾರೆ ಅಂತ ನೋಡೋಣ. ಇದೇ ಅವ್ರ ಪಾವನಿ ಮೇಡಮ್ ಆಗಿದ್ರೆ ಅವ್ರ ತಕ್ಷಣ ಟೆನ್ಷನ್ ಆಗ್ತಾರೆ. ಸರ್ ಫೋಟೋನ ನೋಡಲೇ ಇಲ್ಲ. ಹೇಯ್ ಬಾಯ್ಲಿ. ಹೇಯ್ ಫೋಟೋ ಇಲ್ಲಿಗೆ ನೀನಾ ತಂದಿದ್ದು? ನನ್ನ ಮಗನಿಗಿಂತ ಇವಳೇ ಹೆಚ್ಚಾಗೋಲ್ಲ ನಿನಗೆ? ಇಂಥವಳು ಫೋಟೋ ಇಟ್ಕೊಂಡು ಭಕ್ತಿ ತೋರಿಸ್ತೇವೆ ಅವಳ ಮೇಲೆ, ಅಷ್ಟೊಂದು ಪ್ರೀತಿನ ನಿನಗೆ? ನನ್ನ ಮನೆಯಲ್ಲೇ ಇದ್ದುಕೊಂಡು ನನ್ನ ಮನೆ ಹಾಳು ಮಾಡಿದವಳು ಫೋಟೋ ಪ್ರದರ್ಶನಕ್ಕೆ ಇಟ್ಟಿದ್ಯಾ ಇಲ್ಲಿ ನೀ ಇಡಿಯಟ್? ನನಗೆ ಬಿ ಪಿ ರೈಸ್ ಮಾಡಿಸ್ಬೇಡ ನೀನು. ಸರಿಯಾಗಿ ಕೇಳಿಸ್ಕೊ, ಇನ್ನೊಂದು ಸಲ ಈ ಮನೆಯಲ್ಲಿ ಇವಳಿಗೆ ಸಂಬಂಧಪಟ್ಟಿದ್ದಾಗಲಿ ಇವಳು ಗಂಡನಿಗೆ ಸಂಬಂಧಪಟ್ಟಿದ್ದಾಗಲಿ ಏನಾದರೂ ಕಾಣಿಸಿದ್ರೆ ನಿನ್ನ ಈ ಮನೆಯಿಂದ ಖಾಲಿ ಮಾಡಿಸ್ಬಿಡ್ತೀನಿ. ನೆನ್ಪಿಟ್ಕೋ ಇಡಿಯಟ್.